ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಅಮೇರಿಕಾ ಮತ್ತು ವೆನೆಜುವೆಲಾದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಈ ಕ್ಲಾಸಲ್ಲಿ ಅಮೇರಿಕಾದ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪ್ರವರು ವೆನೆಜುವೆಲಾದ ರಾಜಧಾನಿ ಕಾರಕಸ್ ಮೇಲೆ ದೊಡ್ಡ ಮಟ್ಟದ ಸೈನ್ಯ ದಾಳಿ ಮಾಡಿದ್ದಾರೆ. ಈ ದಾಳಿಯಲ್ಲಿ ರಾಷ್ಟ್ರಪತಿ ನಿಕೋಲಸ್ ಮಡುರೋ ಮತ್ತು ಪತ್ನಿಯನ್ನು ದೇಶದಿಂದ ಹೊರಗೆ ಒಯ್ದಿದ್ದೇವೆಂದು ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ. ಈ ದಾಳಿ ಯಾವ ರೀತಿ ವಿಷಯಗಳು ಹೊರಬಂದವು ಮತ್ತು ವೆನೆಜುವೆಲಾದ ಬಗ್ಗೆ ಈ ವಿಡಿಯೋದ ಮೂಲಕ ನಾವು ತಿಳ್ಕೊಳ್ತೇವೆ. ಫಸ್ಟ್ ನಾವು ವೆನೆಜುವೆಲಾದ ಭೌಗೋಳಿಕ ಸ್ಥಿತಿಯನ್ನು ನೋಡುವ. ವೆನೆಜುವೆಲಾ ಉತ್ತರ ಅಮೇರಿಕಾದ ಮಹತ್ವಪೂರ್ಣ ದೇಶ. ಇಲ್ಲಿ ವೆನೆಜುವೆಲಾ ಬರ್ತದೆ. ಇದೊಂದು ಪುಟ್ಟ ದೇಶ ಆಗಿದ್ದು ಇದರ ರಾಜಧಾನಿ ಕಾರಕಸ್ ಆಗಿದೆ. ಅಮೇರಿಕಾ ಕಾರಕಸ್ ಜೊತೆಗೆ ಇನ್ನೂ ಅನೇಕ ಸ್ಥಾನಗಳಲ್ಲಿ ದಾಳಿ ಮಾಡಿದೆ. ಅದು ಯಾವ್ಯಾವ ದಾಳಿ ಮಾಡಿದೆ ಅಂತ ನಾವು ದಾವೆ ಮೂಲಕ ಹೇಳಲಿಕ್ಕೆ ಆಗಲ್ಲ. ಕೆಲವು ನ್ಯೂಸ್ಗಳ ಮೂಲಕ ನಮಗಿದು ತಿಳಿಯಪಟ್ಟಿದೆ. ವರ್ತಮಾನ ಸ್ಥಿತಿಯಲ್ಲಿ ಇದರ ಸ್ಥಳಗಳಾದ ಮಿರಾಂಡಾ ಇರ್ಬೋದು ಮತ್ತು ಅರಾಕುಡ್ ಇರ್ಬೋದು ಮತ್ತು ಲಗುವಾಯಿಕ್ ಮೇಲೂ ದಾಳಿಯಾಗಿದೆ ಅಂತ ವೆನೆಜುವೆಲಾದಲ್ಲಿ ನ್ಯೂಸ್ಗಳ ಮೂಲಕವೇ ತಿಳಿಯಪಟ್ಟಿದೆ. ಇದು ನಾವು ನಿಕೋಲಸ್ ಮಡುರೋ ಅವರು ಇದರ ಪ್ರತಿಕ್ರಿಯೆಯನ್ನು ನೋಡ್ತಾ ಹೊರತು ನಿಕೋಲಸ್ ಮಡುರೋ ಅವರು ಇದನ್ನು ಆಪತ್ಕಾಲದ ಸ್ಥಿತಿಯನ್ನು ಹೊರಡಿಸಿ ಅಮೇರಿಕಾದ ದಾಳಿಯನ್ನು ಒಂದು ಸಾಮ್ರಾಜ್ಯವಾದಿ ಮೇಲೆ ದಾಳಿ ಅಂತ ಕರೆದಿದ್ದಾರೆ. ಒಂದು ಸಾಮ್ರಾಜ್ಯದ ಮೇಲೆ ದಾಳಿ ನಡೆಸಿದ್ದಾರೆ ಅಂತ ಅವರು ಕರೆದಿದ್ದಾರೆ. ಹಾಗಂದರೆ ಏನಕ್ಕೆ ಆಕ್ರಮಣ ಮಾಡ್ತು ಅಮೇರಿಕಾ ವೆನೆಜುವೆಲಾದ ಮೇಲೆ ಅಂತ ಕಾರಣ ನೋಡ್ಲಿಕ್ಕೆ ಹೋದರೆ ಇದರಲ್ಲಿ ಪ್ರಮುಖ ಕಾರಣಗಳನ್ನು ನೋಡ್ಬೋದು ನಾವು. ಅದರಲ್ಲಿ ಇದು ಮೇನ್ ಆಗುತ್ತೆ ನೋಡಿ. ವೆನೆಜುವೆಲಾದ ಕಚ್ಚಾ ತೈಲದ ಭಂಡಾರ, ತೈಲ ಮತ್ತು ಖನಿಜಭರಿತವಾದ ವೆನೆಜುವೆಲಾದ ಭಂಡಾರ ಆಲ್ಮೋಸ್ಟ್ 303 ಬಿಲಿಯನ್ ಅರಬ್ ಬ್ಯಾರೆಲ್ 303 ಅರಬ್ ಬ್ಯಾರೆಲ್ ಇರ್ಬೋದು, 303 ಬಿಲಿಯನ್ ಅಂತಲೂ ಹೇಳ್ಬೋದು. ಒಂದು ಬ್ಯಾರೆಲ್ ಅಂದರೆ 1591 ಲೀಟರ್. ಇದರ ಬಿಲಿಯನ್ 1000ಕ್ಕೆ 3 ಸೊನ್ನೆ ಅಲ್ವಾ, ಮಿಲಿಯನ್ನಿಗೆ 6 ಸೊನ್ನೆ, ಬಿಲಿಯನ್ನಿಗೆ 9 ಸೊನ್ನೆ. ಆ ಥರ ಬಿಲಿಯನ್ ಬ್ಯಾರೆಲ್ ವೆನೆಜುವೆಲಾದ ಕಚ್ಚಾ ತೈಲದ ಒಂದು ತೈಲ ಭಂಡಾರ ಇತ್ತು. ಅಮೇರಿಕಾದ ತೈಲ ಭಂಡಾರ ನೋಡ್ತಾ ಹೋದರೆ ಕೇವಲ 55 ಬಿಲಿಯನ್ ಅಷ್ಟು ಇತ್ತು ಅಂತ ಹೇಳ್ಬೋದು. ಅಮೇರಿಕಾದಲ್ಲಿ ಇದರಲ್ಲಿ ಇಲ್ಲ. ಅಮೇರಿಕಾದಲ್ಲಿ ಕೇವಲ 55 ಬಿಲಿಯನ್ ಅರಬ್ ಬ್ಯಾರೆಲ್ ಅಷ್ಟು ಇತ್ತು ಅಂತ ಹೇಳ್ಬೋದು. ಇದು ಹೆವಿ ಕ್ರೂಡ್ ಆಯಿಲ್. ಇದರಲ್ಲಿ ಯಾವುದು ವೆನೆಜುವೆಲಾದಲ್ಲಿ ಬರ್ತದಲ್ಲ ಆಯಿಲು, ಅದು ಹೆವಿ ಕ್ರೂಡ್ ಆಯಿಲ್ ಪಟ್ಟಿಯಲ್ಲಿ ಬರ್ತದೆ. ಹೆವಿ ಕ್ರೂಡ್ ಆಯಿಲ್ ಅಂದರೆ ಇದು ಜೇನುತುಪ್ಪದ ಥರ ದಪ್ಪ ಆಯಿಲ್ ಬರ್ತದೆ. ಇದಕ್ಕೆ ರಿಫೈನ್ ಮಾಡೋದು ಅವಶ್ಯಕತೆ ಅಂದರೆ ಗಾಳಿಸೋದು. ನಾವು ಸಸಾರ ಲ್ಯಾಂಗ್ವೇಜ್ ಹೇಳ್ಬೇಕಂದ್ರೆ ಇದನ್ನು ಹಲವಾರು ರೀತಿಯಲ್ಲಿ ಗಾಳಿಸಿ ಶುದ್ಧ ತೈಲವನ್ನು ಬರಬೇಕಂದ್ರೆ ಸುಮಾರು ಪ್ರಕ್ರಿಯೆ ಮಾಡಬೇಕಾಗ್ತದೆ. ಈ ಪ್ರಕ್ರಿಯೆ ಬೇಕಾದ ಮಿಷಿನ್ಸ್ ಎಲ್ಲ ಏನೇನು ಇರ್ತದಲ್ಲ, ಸಾಮಗ್ರಿಗಳು, ಅದು ಅಮೇರಿಕಾದಲ್ಲಿ ಹೆಚ್ಚಿದ್ವು. ಬಟ್ ಅಮೇರಿಕಾದಲ್ಲಿ 55 ಬ್ಯಾರೆಲ್ ಅಷ್ಟೇ ತೈಲ ಭಂಡಾರ ಇರೋದು. ಅದು ಮತ್ತೆ ಬೇರೆ ಕಡೆಯಿಂದ ಮೆಕ್ಸಿಕೋ ಈ ಥರ ಬೇರೆ ಕಡೆಯಿಂದ ಈ ತೈಲವನ್ನು ಉತ್ಪಾದನೆ ಮಾಡ್ತಿತ್ತು. ಆದರೆ ವೆನೆಜುವೆಲಾದಲ್ಲೇ ಆಲ್ಮೋಸ್ಟ್ ಹೈಯೆಸ್ಟ್ 303 ಬಿಲಿಯನ್ ಬ್ಯಾರೆಲ್ಗಳು ಇದು ಜಗತ್ತಿನ ಕಚ್ಚಾ ತೈಲದ 18% ಅಷ್ಟು ಭಂಡಾರವಾಗಿದೆ. ಆದರೆ ಅಮೇರಿಕಾದ ಡೊನಾಲ್ಡ್ ಟ್ರಂಪ್ ಇದೇ ತಮ್ಮ ಕಾರಣ ಅಂತ ಹೇಳ್ತಾರಾ? ಇಲ್ಲ, ಅವರು ವಿಶ್ವಸಂಸ್ಥೆಯ ಮುಂದೆ ಇದು ತಮ್ಮ ಕಾರಣ ಅಂತ ಹೇಳಲ್ಲ. ಡ್ರಗ್ ಪ್ರಶಾಸಿತ ಶಾಸನ ಆಗಿತ್ತು ವೆನೆಜುವೆಲಾ, ಇಲ್ಲ ನಾರ್ಕೋ ಟೆರರಿಸಮ್ ಪ್ರಚಾರ ಮಾಡುವ ಶಾಸನವಾಗಿತ್ತು ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ವಿಶ್ವಸಂಸ್ಥೆಯಲ್ಲಿರ್ಬೋದು. ತಾವು ಮಾಡಿದ ಕಾರಣ ಯಾವುದು, ತೈಲ ಭಂಡಾರಕ್ಕೋಸ್ಕರ ಮಾಡಿದ್ದೀವಿ ಅಂತ ಹೇಳ್ತಾ ಇಲ್ಲ ಅವರು. ಡ್ರಗ್ ಪ್ರಶಾಸಿತ ಶಾಸನವಾಗಿತ್ತು. ಯಾರ್ದು ಮಡುರೋ ಅವರ ಶಾಸನ ಪೂರ್ತಿ ಭ್ರಷ್ಟಾಚಾರದಿಂದ ಕೂಡಿತ್ತು ಅಂತ ಹೇಳ್ತಾ ಇದ್ದಾರೆ. ಇದೇ ಮೊದಲಲ್ಲ. ಆದರೆ ಅಮೇರಿಕಾ ವೆನೆಜುವೆಲಾ ಮೇಲೆ ಇದೇ ಫಸ್ಟ್ ಅಟ್ಯಾಕ್ ಅಲ್ಲ. ಇದಕ್ಕೂ ಮೊದಲು ಅವರು
ಆಪರೇಷನನ್ನು ನಡೆಸಿದರು. ಅಮೇರಿಕಾ ಹತ್ತಿರ ಬರೋಕ್ಕೆ ಸುಮಾರು 30ಕ್ಕೂ ಅಧಿಕ ಹಡಗುಗಳನ್ನು ಡ್ರಗ್ ಸಂಬಂಧಿತ ಅಂತಲೇ ಅವರು ದಾಳಿ ಮಾಡಿರ್ತಾರೆ. ಅದನ್ನು ಪೂರ್ತಿ ನಾಶ ಮಾಡಿರ್ತಾರೆ. ಅದು ಡ್ರಗ್ ಇದೆ ಅಂತ ಎಲ್ಲೂ ಅವರು ಅಂದರೆ ಏನಂತಾರೆ ಡಾಕ್ಯುಮೆಂಟ್ಸನ್ನಾಗಲಿ ಏನೂ ಸಿಕ್ಕಿಲ್ಲ ಆದರೂ ಬಟ್ ಅವರು ದಾಳಿ ಮಾಡಿ ನಾಶ ಮಾಡಿರ್ತಾರೆ. ನಾವಿಲ್ಲಿ ವೆನೆಜುವೆಲಾನ ನೋಡ್ತಾ ಹೋದರೆ ಅದರ ಅಧ್ಯಕ್ಷರಿರ್ತಾರೆ, ರಾಷ್ಟ್ರಪತಿ ಇರ್ತಾರಲ್ಲ, ಮಡುರೋ ಅವರು ಬಹಳ ಹಿಂದುಳಿದ ಶಾಸನವನ್ನು ನಡೆಸ್ತಾ ಇರ್ತಾರೆ. ವೆನೆಜುವೆಲಾ ಕಂಟ್ರಿಯನ್ನು ನಾವು ನೋಡಿದ್ರೆ ಬಹಳ ಹಿಂದುಳಿದಿರ್ತಾರೆ. 60% ಬಡತನದಲ್ಲಿರ್ತಾರೆ. ಆಲ್ಮೋಸ್ಟ್ ವೆನೆಜುವೆಲಾ ದೇಶದ ಜನರು ವಲಸೆ ಹೋಗ್ತಾ ಇರ್ತಾರೆ. ಯಾಕಂದರೆ ಇಲ್ಲಿ ಬಡತನದಲ್ಲಿರ್ಬೋದು, ಇಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರ್ತದೆ, ಇದು ಇನ್ಫ್ಲೇಷನ್ ಭಾಳ ಹೆಚ್ಚಿರ್ತದೆ, ಇಲ್ಲಿ ಹೆಚ್ಚಾಗ್ತಾ ಇರ್ತದೆ. ಏನಕ್ಕಂದರೆ ಒಂದು ಕಾಲ 2014 ನಂತರ ಮಡುರೋ ತಮ್ಮ ಶಾಸನದಲ್ಲಿ ಬರ್ತಾರೆ. ಆ ಕಾಲದಿಂದ ಸುಮಾರು 2025 ಆಡಳಿತದಲ್ಲಿ ಅಮೇರಿಕಾ ತೈಲದ ಬೆಲೆಯನ್ನು ಕಡಿಮೆ ಮಾಡ್ತದೆ. ಇದು ಮೇನ್ ಪಾಯಿಂಟು ವೆನೆಜುವೆಲಾ ಮೇಲೆ ಎಫೆಕ್ಟ್ ಆಗ್ತದೆ. ಇವರ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಭಾಳ ಹಿಂದುಳಿರ್ತದೆ, ಶಿಕ್ಷಣ ಇರ್ಬೋದು, ಬಡತನ ಈ ಥರ ಭಾಳ ವಿಷಯಗಳಲ್ಲಿ ಇದು ಹಿಂದುಳಿತಾ ಹೋಗ್ತದೆ. ಹಾಗಾಗಿ ಆಲ್ಮೋಸ್ಟ್ 75% ಜನ ಬೇರೆ ಬೇರೆ ಅಕ್ಕಪಕ್ಕದ ದೇಶಗಳಿಗೆ ಇಲ್ಲಿಂದ ವಲಸೆ ಹೋಗ್ತಾ ಇರ್ತಾರೆ. ಇದರ ಭ್ರಷ್ಟಾಚಾರ ಆಗಿರ್ಬೋದು, ವೆನೆಜುವೆಲಾದ ಯಾವುದೋ ಒಂದು ಇದರ ಬಗ್ಗೆ ಮಾರಿಯಾ ಕೊರಿನಾ ಮಜಾಡೋ ಅವರಿಗೆ, ಈ ವೆನೆಜುವೆಲಾದ ಅಪೋಸಿಷನ್ ಪಾರ್ಟಿಯಲ್ಲಿರ್ತಾರೆ ಇವರು, ಮಡುರೋ ಅವರದು, ಅವರ ಈ ಭ್ರಷ್ಟಾಚಾರದ ಲೋಕತಂತ್ರಗಳ ಹೋರಾಟದ ಮೇಲೆ ಗುರುತಿಸಿ 2025 ನೊಬೆಲ್ ಪ್ರೈಸ್ ಸಿಕ್ಕಿದೆ ಇವರಿಗೆ. ಈ ನೊಬೆಲ್ ಪ್ರೈಸ್ ಸಿಕ್ಕಿದ್ರೂ ಇವರು ಅಡ್ಕೊಂಡಿದ್ದಾರೆ. ಅಂದರೆ ಶಾಸಿತ ರಾಜಕಾರಣ ಇರ್ತದಲ್ಲ, ಅವರ ಅಟ್ಯಾಕ್ ಆಗ್ತದೆ ಅಂತ ಅವರು ಅಡ್ಕೊಂಡಿದ್ದಾರೆ. ಈ ನೊಬೆಲ್ ಪ್ರೈಸ್ ಕೂಡ ಅವರ ಮಗಳು 2025 ಪಡೆದಿದ್ದಾರೆ. ಮಗಳನ್ನು ಕಳಿಸಿದ್ದಾರೆ ಅವರು ಪಡೀಲಿಕ್ಕೆ. ಅಷ್ಟು ಭ್ರಷ್ಟಾಚಾರಿತ ವೆನೆಜುವೆಲಾ ದೇಶ ನಡೀತಾ ಇರ್ತದೆ. ಒಂದು ಕಾನೂನು ಕೂಡ ಅವ್ರದ್ದೇ ಒಳಗಡೆ ಇರ್ತದೆ. ಈಗ ಪೊಲೀಸರಿರ್ಬೋದು ಅಥವಾ ಬ್ಯೂರೋ ಇರ್ಬೋದು, IT ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಭ್ರಷ್ಟಾಚಾರ ವೆನೆಜುವೆಲಾದಲ್ಲಿ ತುಂಬಿರ್ತದೆ ಅಂತ ಹೇಳ್ಬೋದು. ಇನ್ನು ವಿಶ್ವಸಂಸ್ಥೆಯಲ್ಲಿ ಇದರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತದೆ. ಈಗ ವೆನೆಜುವೆಲಾದ ಯಾರು ರಾಷ್ಟ್ರಪತಿ ಇದ್ದಾರಲ್ಲ, ಅವರನ್ನು ವಿಶ್ವಸಂಸ್ಥೆಯ ನ್ಯಾಯಾಲಯದ ಮುಂದೆ ಕರೆದೊಯ್ತಾರೆ. ವಿಶ್ವಸಂಸ್ಥೆಯ ನ್ಯಾಯಾಲಯದ ಮುಂದೆ ಕರೆದೊಯ್ದಾಗ ಅವರು ಹೆಂಡತಿ ಆಗಲಿ, ಮಡುರೋ ಪತ್ನಿ ಆಗಲಿ, ಮಡುರೋ ಅವರಾಗಲಿ ಇದನ್ನು ಒಂದು ಸಾಮ್ರಾಜ್ಯದ ಮೇಲೆ ಆಕ್ರಮಣ ಮಾಡಿದ್ದಾರೆ ಇವರು ಅಂತಲೇ ಹೇಳ್ತಾರೆ. ಆಗ ಇದು ದೊಡ್ಡ ಮಟ್ಟದ ಚರ್ಚೆಯಾಗಿ ರಷ್ಯಾ ಮತ್ತು ಚೀನಾಗಳು ಈ ದಾಳಿಯನ್ನು ತೀವ್ರವಾಗಿ ಖಂಡಿಸ್ತಾರೆ. ಯಾರು? ರಷ್ಯಾ ಮತ್ತು ಚೀನಾ ಅವರು. ಅಮೇರಿಕ ಇದನ್ನು ಕಾನೂನುಬದ್ಧ ಪ್ರಕ್ರಿಯೆ, ನಾವು ಕಾನೂನಿನ ಮೂಲಕ ಒಂದು ಆಕ್ರಮಣ ಮಾಡಿದ್ದಾರೆ, ಇಲ್ಲಿ ಭ್ರಷ್ಟಾಚಾರ ನಡೀತಾ ಇತ್ತು, ಡ್ರಗ್ಸ್ನ ದಂಧೆ ಹೆಚ್ಚಾಗಿತ್ತು, ಅದಕ್ಕೆ ನಾವು ಕಾನೂನುಬದ್ಧ ಒಂದು ಪ್ರಕ್ರಿಯೆ ಮಾಡಿದ್ದೀವಿ ಎಂದೊಂದು ಸಮರ್ಥಿಸ್ಕೊಳ್ತಾರೆ. ಆದರೆ ಭದ್ರತಾ ಮಂಡಳಿಯ 5 ಜನ ಸದಸ್ಯರಿರ್ತಾರಲ್ಲ, ಈ 5 ಜನ ಶಾಶ್ವತ ಸದಸ್ಯರಲ್ಲಿ ಅಮೇರಿಕಾ, ಫ್ರಾನ್ಸ್, ಬ್ರಿಟನ್ ಈ ವೆನೆಜುವೆಲಾ ದಾಳಿಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಆದರೆ ಚೈನಾ ಮತ್ತು ರಷ್ಯಾ ಉಳಿದ ಇಬ್ಬರು ಇದನ್ನು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇನ್ನುಳಿದ ನಾನ್ ಪರ್ಮನೆಂಟ್ ಸದಸ್ಯರಲ್ಲಿ 10 ದೇಶಗಳಲ್ಲಿ, ಒಟ್ಟು 15 ದೇಶಗಳನ್ನು ನೀವು ಹಿಡಿತಾ ಹೋದರೆ 9 ದೇಶಗಳು ಇದನ್ನು ಖಂಡನೆ ಮಾಡಿದ್ದಾವೆ. ವಿಶ್ವಸಂಸ್ಥೆಯ ಅಧ್ಯಕ್ಷ ಕೂಡ ಗುಟೆರಸ್ ಕೂಡ ಈ ಅಮೇರಿಕಾ ದಾಳಿಯ ಬಗ್ಗೆ, ನಡುವಳಿಯ ಬಗ್ಗೆ ಕಳಕಳಿಯನ್ನೇ ವ್ಯಕ್ತಪಡಿಸಿ ವೆನೆಜುವೆಲಾದ ಶಾಂತಿಯನ್ನು ಇವರು ಬಯಸಿದ್ದಾರೆ. ಇಷ್ಟು ವಿಶ್ವಸಂಸ್ಥೆಯಲ್ಲಿ ಈಗ ನಡೆದಿದೆ.